ಕಲ್ಲಂಗಡಿಯಲ್ಲಿ ಕೃತಕ ಬಣ್ಣ ಬಳಕೆ ಸುದ್ದಿ ಬಂತು. ಅದಾದ ನಂತರ ಹೋಟೆಲ್ನಲ್ಲಿ ಪ್ಲಾಸ್ಟಿಕ್ನಲ್ಲಿ ಬೇಯಿಸಿದ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಆ ಸುದ್ದಿನೂ ಬಂತು. ಇನ್ನು ಕೃತಕ ಬಣ್ಣ ಬಳಕೆಯ ಬಟಾಣಿ ತಿಂದ್ರೂ ಮುಗದೇ ಹೋಯ್ತು ಅಂತ ಆಯಿತು. ಹೀಗೆ ನಾವು ತಿನ್ನೋ ಒಂದೊಂದು ಆಹಾರದಿಂದಲೂ ಆರೋಗ್ಯಕ್ಕೆ ಹಾನಿಯಾಗತ್ತೆ ಅಂತಲೂ ಆಯಿತು. ಈಗಾಗಲೇ ಆರೋಗ್ಯ ಇಲಾಖೆ ಇದಕ್ಕೆ ಎಚ್ಚರಿಕೆಯನ್ನು ಕೊಡ್ತು. ಇದೀಗ ಹೆಣ್ಣು ಮಕ್ಕಳ ಅತೀ ಪ್ರಿಯವಾದ ಮಲ್ಲಿಗೆ ಹೂವಿನ ಮೇಲೂ ಈ ಕೃತಕ ಬಣ್ಣ ಬಳಕೆಯ ಕರಾಳತೆ ಬಯಲಾಗಿದೆ. ಹೂ ಬಾಡಬಾರ್ದು ಅಂತ ಬಳಸುವಂಥ ಈ ಕೃತಕ ಬಣ್ಣ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಲ್ಲಿ ನೋ ಡೌಟ್. ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರಂತೆ ಮಲ್ಲಿಗೆಗೆ. ಇತ್ತೀಚೆಗೆ ಕಲ್ಲಂಗಡಿ ಹಣ್ಣು ಅದಕ್ಕೇನೋ ಕಲ್ಲರ್ ಹಾಕ್ತಾರೆ, ತಿನ್ನಬೇಡಿ ಅಂತ ಆಯಿತು. ಇನ್ನು ಇಡ್ಲಿ, ಪ್ಲಾಸ್ಟಿಕಲ್ಲಿ ಬೇಯಿಸಿರುವಂಥ ಇಡ್ಲಿ ಕ್ಯಾನ್ಸರೇ ಬಂದುಬಿಡುತ್ತೆ ಅಂತ ಆಯಿತು. ಬಟಾಣಿ ತಿಂದರೆ ಅದಕ್ಕೂ ಸಮಸ್ಯೆ ಅಂತ ಆಯಿತು. ಅದೆಲ್ಲ ಬಿಟ್ಬಿಡಿ. ಈಗ ಈ ಮಲ್ಲಿಗೆಗೆ ಕೆಮಿಕಲ್ ಹಾಕ್ತಾ ಇದ್ದಾರಂತೆ. ಮಲ್ಲಿಗೆ ಹೂವು ಗಿಡದಿಂದ ಕಿತ್ತ ಬಳಿಕ 24 ಗಂಟೆ ಹಾಳಾಗಲ್ವಂತೆ. ಈ ಕೆಮಿಕಲ್ನಲ್ಲಿ ಅದ್ದು ತೆಗೆದ್ರೆ 24 ಗಂಟೆ ಬಳಿಕ ಮಲ್ಲಿಗೆ ಹೂ ಬಾಡಿ ದಳಗಳು ಉದುರ್ತವೆ. ಒಂದಿನ ಬರುತ್ತಷ್ಟೇ ಮಲ್ಲಿಗೆ, ಆನಂತರ ಬರೋದಿಲ್ಲ. ವ್ಯಾಪಾರಿಗಳಿಗೆ ಕೇವಲ 24 ಗಂಟೆಯಲ್ಲಿ ಮಲ್ಲಿಗೆ ಖಾಲಿ ಆಗೋದಿಲ್ಲ. ಕೆಲ ಸಂದರ್ಭಗಳಲ್ಲಿ ಮಲ್ಲಿಗೆಯನ್ನು 2-3 ದಿನ ಇಡಬೇಕಾಗತ್ತೆ. ಕೆಮಿಕಲ್ ಬಳಕೆಯಿಂದ ಮಲ್ಲಿಗೆ ಹೆಚ್ಚು ಕಾಲ ಬಾಳದೇ ಇರುತ್ತಂತೆ. ಅದಕ್ಕೆ ಈ ಕೆಮಿಕಲ್ ಅಂದರೆ ಹೂವು ಒಂದಿನ ಮಾತ್ರ ಬರೋದು. ಈಗ ಮಲ್ಲಿಗೆಗೆ ರೇಟ್ ಎಷ್ಟಿದೆ ಅಂತ ಗೊತ್ತಿದೆ ನಿಮಗೆ. ಹಬ್ಬ ಹರಿದಿನಗಳು, ಜಾತ್ರೆ, ಇನ್ನೊಂದು ಮತ್ತೊಂದು ಅಂತ ಇದೆ. ಹಾಗಾಗಿ ಬೇಕಾಬಿಟ್ಟು ರೇಟ್ ಇದೆ. ಒಂದಿನಕ್ಕೆ ಹಾಳಾಗ್ಬಿಟ್ರೆ ಲಾಸ್ ಅಲ್ವಾ? ಅದಕ್ಕೋಸ್ಕರ ಈ ಕೆಮಿಕಲನ್ನು ಬಳಕೆ ಮಾಡ್ತಾರಂದ್ರೆ ಅದೇ ಚೆನ್ನಾಗಿರಲಿ, ಬಾಡದೆ ಫ್ರೆಶ್ ಆಗಿರಲಿ ಅಂತ. ಇನ್ನು ಇದರಿಂದ ಸಮಸ್ಯೆ ಏನಾಗುತ್ತೆ? ಈಗ ಕಲ್ಲಂಗಡಿ ತಿಂದರೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಈ ಹೂವಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದನ್ನು ಮುಡ್ಕೊಳ್ತೀವಲ್ಲ, ಹೆಂಗಸರು ಮುಡಿತಾರೆ ಅದನ್ನು. ಕೃತಕ ಬಣ್ಣದಿಂದ ದೇಹದಲ್ಲಿ ಅಲರ್ಜಿ ಉಂಟಾಗುತ್ತಂತೆ. ಕೂದಲು ಕೂಡ ಉದುರೋ ಸಮಸ್ಯೆ ಹೆಚ್ಚಾಗಿದೆಯಂತೆ. ಈ ಮಲ್ಲಿಗೆ ಬಳಸಿದ್ರೆ ತಲೆನೋವು ಕಾಣಿಸ್ಕೊಳ್ಳುತ್ತೆ, ಕೆರೆತ ಕಾಣಿಸ್ಕೊಳ್ಳುತ್ತೆ, ಕೃತಕ ವಾಸನೆಗೆ ಉಸಿರಾಟದ ತೊಂದರೆಯೂ ಕೂಡ ಉಂಟಾಗುತ್ತಂತೆ. ಇಷ್ಟು ಸಮಸ್ಯೆ ಆಗ್ಬೋದು, 5 ಸಮಸ್ಯೆ. ಅದರಲ್ಲಿ ಪ್ರಮುಖವಾದ ಸಮಸ್ಯೆ ಕೂದಲು ಉದುರುವಂಥ ಸಮಸ್ಯೆ. ಈ ಬೆಂಗಳೂರಲ್ಲಿ ಇರೋ ಕೂದಲನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಹರಸಾಹಸ. ಉಳಿದು ಬಿಟ್ರೆ ಸಾಗಪ್ಪ ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಈ ಮಲ್ಲಿಗೆ ಮುಡಿದ್ರೆ ಕೂದಲೇ ಉದುರು ಹೋಗುತ್ತೆ ಅಂತಿದ್ರೆ ಯಾರು ಮಲ್ಲಿಗೆ ತಗೊಳ್ತಾರೆ? ಇದ್ರ ಬಗ್ಗೆ ಕ್ರಮ ವಹಿಸೋರು ಯಾರು ಅಂತ. ಇದಕ್ಕೆ ಈಗ ನಮ್ಮಲ್ಲಿ ಹೇಳ್ತಾರೆ ನೋಡಿ, ತಲೆ ಬುಡ ಇಲ್ಲ ಅಂತ, ಮುಂದೆ ಹಿಂದಿಲ್ಲ ಅಂತ. ಇದಕ್ಕೆ ಮುಂದೆ ಹಿಂದಿಲ್ವಾ? ಯಾರೋ ಪ್ಲಾಸ್ಟಿಕಲ್ಲಿ ಇಡ್ಲಿ ಬೇಯಿಸ್ತಾರಂತೆ, ಅದನ್ನು ತಿಂದರೆ ಕ್ಯಾನ್ಸರೇ ಬಂದುಬಿಡುತ್ತಂತೆ. ಅದನ್ನು ನೋಡ್ಕೊಳ್ಳೋಕೆ ಒಬ್ಬನೂ ಇಲ್ಲ. ಈ ಮಲ್ಲಿಗೆ ಕೆಮಿಕಲ್ ಹಾಕ್ತಾರಂತೆ, ಕೂದಲೇ ಉದುರು ಹೋಗ್ತಾವಂತೆ. ಆಮೇಲೆ ಬಾಲ್ಡು ಏನೂ ಇಲ್ಲ, ಆಮೇಲೆ ಬಳಸ್ಕೊಳಕ್ಕಾಗಲ್ಲ. ಇಂತಿಂಥ ಸಮಸ್ಯೆಗಳೆಲ್ಲ ಆಗ್ತವೆ. ಎಲ್ಲಿ ಶುದ್ಧವಾಗಿದೆ, ಎಲ್ಲಿ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಅಂತ ಕಂಡು ಹಿಡಿಯೋದೇ ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.